ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ನಿನ್ನೆ ವ್ಲಾಗ್ ಏನು ಅಪ್ಲೋಡ್ ಮಾಡಿದ್ದೆ, ಸೊ ಮಹಿ ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರಲ್ವ, ಹಾಗಾಗಿ ಅಕ್ಕ ನನ್ನ ಜೊತೆನೇ ಉಳ್ಕೊಂಡ್ಳು. ನಮ್ಮ ಮನೇಲೇ ಒಂದು 4-5 ದಿನ ನನ್ನ ಜೊತೆನೇ ಇದ್ಲು ಅಂತಲೇ ಹೇಳ್ಬೋದು. ಸೊ ಲಿಜಾಂತು ಈಗ ಏನಾಗ್ಬಿಟ್ಟಿದೆ ಅಂದರೆ ಅವನಿಗೆ ಕಚ್ಚೋ ಥರ ಆಗ್ಬಿಟ್ಟಿದೆ. ನೋಡಿದ್ರೆ ಸಾಕು ಕಚ್ಚೋದು, ಗಿಂಡೋದು ಇದನ್ನೆಲ್ಲ ಮಾಡ್ತಾ ಇರ್ತಾನೆ. ತುಂಬ ದೊಡ್ಡವನಾಗ್ತಿದ್ದಾನಲ್ವ, ಸೊ ಹಾಗೆ. ಆ್ಯಂಡ್ ನಾನು ಬೆಳಿಗ್ಗೆ 5:30-6 ಗಂಟೆಗೇನೋ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ದೇವ್ರಿಗೆ ದೀಪ ಎಲ್ಲ ಹಚ್ಚಿಸಿ, ಸೊ ನೀವು ನೋಡ್ತಾ ಇರ್ಬೋದು. ಸೊ ನಾವೇನು ಹಚ್ಚಿರ್ತೀವಿ ಈ ದೀಪ ಅವ್ರು ಬರೋವರೆಗೂ ಉರಿತಾನೆ ಇರಬೇಕು. ಹಾಗಾಗಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅದೆಲ್ಲ ಆಗ್ತಾಯಿತ್ತು. ಆ್ಯಂಡ್ ನೀವು ಇವಾಗ ಏನು ಬ್ಯಾಂಗಲ್ಸ್ ನೋಡ್ತಾ ಇದ್ದೀರಾ, ಇದು ನಮ್ಮ ಅಕ್ಕನೇ ಕಸ್ಟಮೈಸ್ ಮಾಡಿರೋದು. ಅವಳಿಗೆ ಹೆವಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು, ಮೇಕಪ್ ಆರ್ಟಿಸ್ಟ್. ಸೊ ನೀವು ನೋಡ್ತಾ ಇದ್ದೀರಾ ನೋಡಿ, ಇದು ವೆರೈಟಿ ಏನು ಬೇಕು ಅದನ್ನೆಲ್ಲ ಮಾಡ್ತಾ ಇರ್ತಾಳೆ ಅವಳು. ಸೊ ಇವತ್ತು ನಮ್ಮ ಮನೇಲಿ ಇದ್ಲಲ್ಲ, ನಾನು ಟಿ ವಿ ನೋಡ್ತಾ ಸುಸ್ತಾಗಿಬಿಟ್ಟಿದ್ದು. ನಾನು ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಸೊ ಸುಸ್ತಾಗಿಬಿಟ್ಟಿತ್ತು ಅಂತ ಹೇಳಿ ಸುಮ್ಮನೆ ಕೂತಿದ್ದೆ. ಆವಾಗ ನಮ್ಮ ಅಕ್ಕ ಏನೋ ಮಾಡ್ತಾಯಿದ್ಲು. ಏನು ಮಾಡ್ತಿದ್ದಾಳು ಇವಳು ಅಂತ ನೋಡ್ತಾ ಇದ್ದೆ. ಇದನ್ನೆಲ್ಲ ಯಾವಾಗ ತರಿಸ್ಕೊಂಡೆ ನೀನು ಅಂತಲೂ ಕೇಳಿದೆ. ಮನೇಲಿ ಸುಮ್ಮನೆ ಕೂತ್ಕೊಂಡು ಬೇಜಾರಾಗತ್ತಲ್ವ, ನಾನು ನೀನು ಇಬ್ಬರೇ ಮುಖ ಅಂತ ಎಷ್ಟು ಅಂತ ನೋಡ್ಕೊಳಕ್ಕಾಗತ್ತೆ ಅಂತ ಹೇಳಿ ಬರ್ತಾನೆ ನಾನು ಇದನ್ನೆಲ್ಲ ತೊಗೊಂಡು ಬಂದಿದ್ದೆ. ಹಾಗಾಗಿ ಫ್ರೀ ಇರ್ತೀನಲ್ವ, ಸೊ ಏನಾದರೂ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದೆ ಅಂತ ಹೇಳಿದ್ಲು. ಸೊ ನೀವು ನೋಡ್ತಾ ಇದ್ದೀರಲ್ವ, ಇದೆಲ್ಲ ಸ್ಟೋನ್ಸು. ಅವಳು ಏನು ವರ್ಕ್ ಮಾಡ್ತಿದ್ದಾಳೆ ಅದಕ್ಕೆಲ್ಲ ಬೇಕಾಗಿರೋವಂಥದ್ದು. ವೆರೈಟಿ ಕಲೆಕ್ಷನ್ಸ್ ಇದೆ, ಡಿಸೈನ್ಸ್ ಬೇರೆ ಬೇರೆ ಎಲ್ಲ ಇದೆ. ಆ್ಯಂಡ್ ಕಲರ್ಸು ಅಷ್ಟೇ, ತುಂಬ ಕಲರ್ಸ್ ಅವೈಲೇಬಲ್ ಇದೆ. ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ನೀವು ಇವಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಮ್ಮ ಅಕ್ಕನ್ನ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಮಾಡ್ತಾ ಚೆನ್ನಾಗಿದೆಯಾ ಅಂತ ಅಂದ್ಕೊಳ್ತಾ ಇದ್ದೆ. ಟ್ರಸ್ಟ್ ಮೀ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು. ನನಗಿಷ್ಟಾಗಿ ನಾನು ಕೂಡ ತಗೊಂಡೆ. ನಮ್ಮ ಅಕ್ಕನ ಹತ್ರ ಫ್ರೀಯಾಗಂತೂ ಈಸ್ಕೊಂಡಿಲ್ಲ, ನಾನು ಕೂಡ ಅಮೌಂಟ್ ಕೊಟ್ಟೇ ತಗೊಂಡಿದ್ದು. ಯಾಕಂದರೆ ಅವಳು ಸಿಕ್ಕಾಪಟ್ಟೆ ತುಂಬ ಎಫರ್ಟ್ ಹಾಕಿ ಅವಳು ಕೆಲಸ ಮಾಡ್ತಾಯಿದ್ಲು. ತುಂಬ ಬೆಳಿಗ್ಗೆ ಎದ್ದಾಗಿಂದ ಮಧ್ಯಾಹ್ನ ಆಗೋವರೆಗೂ ಒಂದೇ ಜಾಗದಲ್ಲಿ ಕೂತ್ಕೊಳ್ತಾ ಇದ್ಲು. ಅದು ಫುಲ್ ಫಿನಿಷ್ ಆಗೋವರೆಗೂ ಎಲ್ಲೂ ಮೂಮೆಂಟ್ ಏನೂ ಮಾಡ್ತಾನೆ ಇರಲಿಲ್ಲ ಅವಳು. ಅದು ಚೆನ್ನಾಗಿ ಬರಬೇಕು, ಅದು ಫುಲ್ ಫಿನಿಷ್ ಆಗಬೇಕು ಅಂತ ಹೇಳಿ. ಸೊ ಆರಾಮಾಗಿ ಅವಳು ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ಲು. ನಾನು ಅಷ್ಟೇ ನೋಡ್ತಾ ಇದ್ದೆ. ನೋಡ್ತಾ ಹಾಗೆ ವ್ಲಾಗ್ ಕೂಡ ಮಾಡ್ಕೊಳ್ತಾ ಇದ್ದೆ, ಯಾವ ರೀತಿ ಮಾಡ್ತಾಳೆ ಏನು ಅಂತ ಹೇಳಿ. ನಿಮ್ಮ ಮನೇಲೂ ಈ ರೀತಿ ಯಾರಾದರೂ ಇರ್ತಾರಾ? ಮಲ್ಟಿ ಟ್ಯಾಲೆಂಟೆಡ್ ಅಕ್ಕ ಯಾರಾದರೂ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ನನಗೆ ಇದೆಲ್ಲ ಸೋಂಬೇರಿ. ಓಕೆ, ನನಗೆ ಮಾಡಬೇಕು ಅಂತ ಅನಿಸುತ್ತೆ, ಮಾಡಬೇಕು, ಯಾರಾದರೂ ಮಾಡ್ತಿದ್ದಾಗ ನಾನು ಮಾಡಬೇಕು ಅಂತ ಅನಿಸುತ್ತೆ. ಅದಾದಮೇಲೆ ಇದಕ್ಕೆ ಎಷ್ಟೋ ತನಕ ಕೂತ್ಕೊಂಡು ಮಾಡಬೇಕಾ, ಬೆನ್ನೆಲ್ಲ ನೋವು ಬಂದುಬಿಡುತ್ತೆ ಅಂತ ಹೇಳ್ತಾ ಇದ್ದೆ ನಾನು. ಅಷ್ಟು ಪೇಯ್ನ್ ಆಗ್ತಾಯಿತ್ತು. ಅವಳು ಎಷ್ಟೋ ತನಕ ಮಾಡ್ತಾಳೆ ಅಂತ ನಾನು ಕೂತಿದ್ದೆ. ಆವಾಗಲೇ ಅನಿಸಿದ್ದು ನನಗೆ, ಇಷ್ಟೆಲ್ಲ ಕಷ್ಟ ಇರುತ್ತಾ ಏನಾದರೂ ಒಂದು ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ಅಂತ ಹೇಳಿದಾಗ ಅಂತ. ಆ್ಯಂಡ್ ಅದು ಅಲ್ಲದೆ ಇವಳು ಮೇಕಪ್ ಆರ್ಟಿಸ್ಟ್ ಕೂಡ. ಸೊ ಅದು ಇದು ಆರ್ಡರ್ಸ್ ಬಂದಾಗ ಹೋಗ್ತಾ ಇರ್ತಾಳೆ. ಸೊ ಅವಳಿಗೆ ನನ್ನ ಜೊತೆ ಇರೋದಕ್ಕೆ ಅಂತಲೇ ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ನಮ್ಮ ಮನೆಗೆ ಬಂದಿದ್ದಿತ್ತು ನಮ್ಮ ಅಕ್ಕ. ಆ್ಯಂಡ್ ತುಂಬ ಹೊಗಳ್ತಾ ಇದ್ದೀನಿ ಅಂತಲೂ ಅಲ್ಲ, ನನಗೆ ಹೇಳಬೇಕು ಅಂತ ಅನ್ನಿಸ್ತು. ಅವಳು ಮಾಡ್ತಿರೋದು ನನ್ನ ಕಣ್ಣಾರೆ ನಾನು ನೋಡ್ತಾ ಇದ್ದೀನಲ್ವ, ಸೊ ಹಂಗಾಗಿ ನನಗೆ ಆ್ಯಕ್ಟಿಂಗು ಅಥವಾ ರೀಲ್ಸು ಇಂಥದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಬಟ್ ನಮ್ಮ ಅಕ್ಕನಿಗೆ ಆರ್ಟಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟು. ಸೊ ನೀವೇ ನೋಡ್ತಾ ಇದ್ದೀರಾ ಅಲ್ವಾ. ಆಮೇಲೆ ಇನ್ನೊಂದು ಮೆನ್ಷನ್ ಮಾಡೋದಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದರೆ, ಮದುವೆಗಿಂತ ಮುಂಚೆ ನಾನು ನಮ್ಮ ಅಕ್ಕ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ವಿ, ಒಂದೇ ರೂಮಲ್ಲಿ ಇರ್ತಾಯಿದ್ವಿ. ಸೊ ಅಕ್ಕ ತಂಗಿರಂದ್ಮೇಲೆ ನಿಮಗೆ ಗೊತ್ತಿರುತ್ತೆ ಎಷ್ಟೇ ಕಿತ್ತಾಡಿದ್ರು ಒಂದಾಗಿರ್ತೀವಿ ಅಂತ. ಆ್ಯಂಡ್ ಮದುವೆ ಆದಮೇಲೆ ನಾನು ನಮ್ಮ ಅಕ್ಕ ಫಸ್ಟ್ ಟೈಮ್ ಒಂದೇ ಮನೇಲಿ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದು ಏನೋ ಒಂಥರ ಮದುವೆ ಮುಂಚಿನ ಲೈಫೇ ಒಂಥರ ಇರುತ್ತೆ, ಮದುವೆ ಆದಮೇಲೆ ಒಂಥರ ಲೈಫ್ ಇರುತ್ತೆ. ಇದು ಅಕ್ಕ ತಂಗಿರ ಬಾಂಡಿಂಗ್ ನಾನು ಹೇಳ್ತಾ ಇರೋದು. ಸೊ ನಾನು ಹತ್ತತ್ರ 3 ವರ್ಷ ಆಗ್ತಾಯಿದೆ ನಾನು ಮದುವೆ ಆಗಿ. ನಾನು ನಮ್ಮ ಅಕ್ಕ ಒಂದೇ ಮನೇಲಿ ಒಂದು 4-5 ದಿನ ಇದ್ದಿದ್ದು ಇದೇ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ. ನಮ್ಮ ಭಾವ ಏನೂ ಬರ್ತಾ ಇರಲಿಲ್ಲ, ಬಂದು ಮಕ್ಕಳು ನೋಡ್ಕೊಂಡು ಹೋಗ್ತಾಯಿದ್ರು. ನಾನು ನಮ್ಮ ಅಕ್ಕ 5 ದಿನ ಒಂದೇ ಮನೇಲಿದ್ವಿ. ತುಂಬ ಚೆನ್ನಾಗಿತ್ತು. ಲಿಶು ಮತ್ತು ಲಶ್ವಿಕ್ ಇಬ್ಬರು ಸ್ವಲ್ಪ ಹಠ ಮಾಡೋರು, ತಿಂಡಿ ಕೊಡು ಅದು ಇದು ಅಂತ ಹೇಳಿ. ಸೊ ಅದು ಬಿಟ್ಟರೆ ಅವರು ಕೂಡ ನಮ್ಮ ಜೊತೆ ನಾರ್ಮಲಾಗೇ ಇರ್ತಾಯಿದ್ರು. ಆ್ಯಂಡ್ ಫೈನಲಿ ನಮ್ಮ ಅಕ್ಕ ಬ್ಯಾಂಗಲ್ ಕೂಡ ಮಾಡ್ತಾಯಿದ್ದಾಳೆ. ಸೊ ಇದಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಅವಳು ಇದೊಂದೇ ಅಲ್ಲ, ತುಂಬ ಕಲೆಕ್ಷನ್ಸ್ ಮಾಡಿದ್ದಾಳೆ. ತುಂಬ ಜನ ಕಸ್ಟಮರ್ಸ್ ಬಂದು ಅವಳ ಹತ್ರ ಬ್ಯಾಂಗಲ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ.
ಈ ಥರ ಫೇಸ್ ನೋಡೋದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ಅವಳಲ್ಲಿ. ಆ್ಯಂಡ್ ಲಿಶಾಂತು ನನಗಿಂತ ನಮ್ಮ ಅಕ್ಕನ ಸಿಕ್ಕಾಪಟ್ಟೆ ಹೆಚ್ಕೊಬಿಟ್ಟಿದ್ದ, ನಮ್ಮ ಮನೇಲೇ ಇದ್ಲಲ್ವ, ಸೊ ಅವಳನ್ನ ಸಿಕ್ಕಾಪಟ್ಟೆ ಹೆಚ್ಕೊಂಡಿದ್ದ ಅಂತಲೇ ಹೇಳ್ಬೋದು. ಅವ್ನು ತೊಡೆ ಮೇಲಿಂದ ಮಲ್ಕೊಳ್ಳೋದು, ಅವ್ನು ಇದ್ದ ತಕ್ಷಣ ನಮ್ಮ ಅಕ್ಕನ ಕರೆಯೋದು ಅಮ್ಮ ಅಮ್ಮ ಅಂತ ಹೇಳಿ. ಸೊ ಅದೊಂಥರ ಚೆನ್ನಾಗಿತ್ತು. ನಿಮ್ಗೆ ಯಾರಿಗಾದ್ರೂ ಏನಾದರೂ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ, ಪರ್ಚೇಸ್ ಮಾಡ್ತೀನಿ ಅನ್ನೋದಾದರೆ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಅದನ್ನೆಲ್ಲ ನೀವು ಅವ್ರ ಹತ್ರ ಹೇಳಿದ್ರೆ, ನಮ್ಮ ಅಕ್ಕನ ಹತ್ರ ಹೇಳಿದ್ರೆ ಅವಳು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾಳೆ. ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ಬೇಕಾದರೆ ನಮ್ಮ ಸಿಸ್ಟರ್ದು ನಂಬರ್ ಬೇಕಾದರೆ ನಾನು ಸೆಂಡ್ ಮಾಡ್ತೀನಿ. ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಅವಳ ನಂಬರ್ನ ಸೆಂಡ್ ಮಾಡ್ತೀನಿ. ನಿಮ್ಗೆ ಯಾವ ರೀತಿ ಬೇಕೋ ಅದನ್ನು ನೀವು ಕಸ್ಟಮೈಸ್ ಕೂಡ ಮಾಡ್ಕೊಳ್ಬೋದು. ಒಂದು ಕಡೆ ನಮ್ಮ ಲಕ್ಷ್ಮಿಗೆ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚಾಗ್ತಾ ಇತ್ತು. ಏನಿದು ನಮ್ಮ ಅಮ್ಮನ ಹತ್ರ ಇವನೇ ಇರ್ತಾನೆ, ನಮ್ಮ ಅಮ್ಮನ ತೊಡೆ ಮೇಲೂ ಮಲ್ಕೋತಾನೆ, ಅಮ್ಮ ಅಮ್ಮ ಅಂತ ಕರೀತಾನೆ ಅಂತ ಹೇಳಿ ಅವನು ಕೂಡ ಸ್ವಲ್ಪ ಹೊಟ್ಟೆ ಕಿಚ್ಚು ಪಡ್ಕೊಳ್ತಾ ಇದ್ದ. ಮಕ್ಕಳಂದ್ಮೇಲೆ ಹಿಂಗೆ ಇರುತ್ತಲ್ವ. ಸೊ ನಾನೇನಾದರೂ ಲಕ್ಷ್ಮಿಕ್ ಹತ್ರ ಚೆನ್ನಾಗಿ ಕ್ಲೋಸ್ ಆಗಿದ್ದರೆ ಲಿಶಾಂತ್ಗೆ ಆಗೋದಿಲ್ಲ, ಲಿಶಾಂತ್ ಜೊತೆ ನಮ್ಮ ಅಕ್ಕ ಏನಾದರೂ ಕ್ಲೋಸ್ ಆಗಿದ್ದರೆ ನನ್ನ ಲಕ್ಷ್ಮಿಕ್ ಆಗೋದಿಲ್ಲ. ಸೊ ಆ ರೀತಿ ಆಗ್ತಾ ಇರುತ್ತೆ. ಆ್ಯಂಡ್ ನಿದ್ದೆ ಕೂಡ ಬರ್ತಾಯಿತ್ತು. ನಿದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಆವಾಗ ನಮ್ಮ ಅಕ್ಕ ಮೋಮೋಸ್ ಮಾಡಿದ್ಲು. ಇದ್ರ ರೆಸಿಪಿ ನಾನು ನಿಜವಾಗ್ಲೂ ಶೂಟ್ ಮಾಡೋದಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ಅಂತ ಹೇಳಿ ಮಲ್ಕೊಬಿಟ್ಟಿದ್ದೆ ನಾನು. ನಮ್ಮ ಅಕ್ಕ ಪಾಪ ಮಕ್ಕಳು ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಅಂತ ಹೇಳಿ ಮೋಮೋಸ್ ಮಾಡಿದ್ಲು ಮನೇಲೆ. ಸೊ ಮೋಮೋಸ್ ಎಲ್ಲ ತಿಂದ್ಕೊಂಡು ಮೋಮೋಸ್ ಜೊತೆ ಒಂದು ಚಟ್ನಿ ಮಾಡಿದ್ಲು. ಅದು ಏನು ಸಖತ್ತಾಗಿತ್ತು ಅಂದರೆ ಇನ್ನೂ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಸೊ ನಾನು ಕೂಡ ಮೋಮೋಸ್ ಎಲ್ಲ ತಿಂದು ಮತ್ತೆ ಕಾಫಿ ಎಲ್ಲ ಕೊಡೋಣ ಅಂತ ಹೇಳಿ ಕೂತ್ಕೊಂಡೆ. ಆವಾಗ ನೋಡಿದ್ರೆ ಆಗಲೇ ಏನೋ ಒಂದು ಕೆಲಸ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಏನಿದು ಅಂತ ಹೇಳಿದೆ. ಸೊ ಏರ್ ಪಿನ್ಸ್ ಬರುತ್ತಲ್ಲ, ಸೊ ಅದಕ್ಕೆ ಏನಾದರೂ ಕಸ್ಟಮೈಸ್ ಮಾಡೋಣ ಅಂತ ಹೇಳಿ ನಮ್ಮ ಅಕ್ಕ ಈ ರೀತಿ ಮಾಡ್ತಾಯಿದ್ಲು. ನಮ್ಮ ಅಕ್ಕನಿಗೆ ನಮ್ಮ ಲಕ್ಷ್ಮಿಗೂ ಸಹಾಯ ಮಾಡ್ತಾಯಿದ್ದ. ಆ ಸ್ಟೋನ್ಸ್ ಎಲ್ಲ ಎತ್ಕೊಡೋದು ಅದೆಲ್ಲ ಆಗಿರ್ಬೋದು. ಸೊ ನಾನು ಆಗಲೇ ಹೇಳಿದೆ ಅಲ್ವಾ, ನಮ್ಮ ಅಕ್ಕನ ಜೊತೆ ಏನಾದರೂ ಲಕ್ಷ್ಮಿ ಕ್ಲೋಸ್ ಆಗಿದ್ದರೆ ಲಿಶಾಂತ್ಗೆ ಆಗ್ತಾ ಇರಲಿಲ್ಲ. ಅವನಿಗೆ ಹೊಡೆಯೋದು ಕಚ್ಚೋದು ಈ ರೀತಿ ಮಾಡ್ತಾಯಿದ್ದ. ಅವನ್ನ ಕಟ್ಕೊಂಡು ಒಂದು ಕಡೆ ಕೂತ್ಕೊಂಡಿದ್ದೆ. ಆ್ಯಂಡ್ ಫೈನಲಿ ಈ ರೀತಿ ಆಗಿದೆ. ಇದೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳಿ ಅಕ್ಕ ಬಿಟ್ಟಿದ್ದಾಳೆ. ಸೊ ಇದು ಯಾವ ರೀತಿ ಬರುತ್ತೆ ಏನು ಅಂತ ಹೇಳಿ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಇದು ಯು ಪಿನ್, ಓಕೆನಾ. ಯು ಪಿನ್ನಲ್ಲಿ ಈ ರೀತಿ ವರ್ಕ್ ಮಾಡಿದ್ದಾಳೆ. ನಾವೇನಾದರೂ ಹೇರ್ ಸ್ಟೈಲ್ ಚೆನ್ನಾಗಿ ಮಾಡ್ಕೊಂಡಾಗ ತಲೆ ಮೇಲೆ ಹಾಕ್ಕೊಳ್ತೀವಲ್ಲ, ಸೊ ಸಖತ್ತಾಗಿ ಕಾಣಿಸುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಇದನ್ನು ಒಂದು 6-8 ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು, ಅಷ್ಟು ಇಷ್ಟ ಆಯಿತು ನನಗೆ ಇದು. ಸೊ ಫೈನಲಿ ಯಾವ ರೀತಿ ಬರುತ್ತೆ ಅಂತ ನೀವು ವ್ಲಾಗಲ್ಲಿ ನೀವು ನೋಡ್ಬೋದು. ಮಿಣಿಮಿಣೇ ಅಂತ ಅನ್ನಿಸ್ತಾ ಇತ್ತು. ಸೊ ಲೋಟಸ್ ಡಿಸೈನ್ ಮಾಡಿದ್ದಾಳೆ. ಇದೊಂದೆಲ್ಲ ನಿಮ್ಗೆ ಯಾವ್ಯಾವ ಥರ ವರ್ಕ್ ಬೇಕೋ ಅದನ್ನು ನೀವು ಹೇಳಿ ಮಾಡಿಸ್ಕೊಳ್ಬೋದು. ಆ್ಯಂಡ್ ಇದು ಕೂಡ ಅಷ್ಟೇ ಏರ್ ಪಿನ್ನಿಂದನೇ ಮಾಡ್ತಾ ಇರೋದು. ಸೊ ಇದು ಯಾವ ರೀತಿ ಬರುತ್ತೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಇದೆ ಅಲ್ವಾ, ಯಾವ ರೀತಿ ಕೂತ್ಕೊಳ್ಳುತ್ತೆ ಏರ್ ಪಿನ್ನಿಗೆ ಅಂತ ಹೇಳಿ. ಸೊ ನೋಡೋಣ, ಟ್ರೈ ಮಾಡೋಣ. ಚೆನ್ನಾಗಿ ಬಂದರೆ ಓಕೆ, ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೆ ಬೇರೆ ಥರ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ಲು ನಮ್ಮ ಅಕ್ಕ. ಸೊ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾಳೆ ಅಂತಲೇ ಹೇಳ್ಬೋದು. ನಾನು ಅಷ್ಟೇ ವ್ಲಾಗರ್ ಅಂದ ತಕ್ಷಣ ಸುಮ್ಮನೆ ತಮಾಷೆ ಅಲ್ಲ, ವ್ಲಾಗ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಎಡಿಟ್ ಮಾಡಬೇಕು, ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ಅಷ್ಟೇ ಖುಷಿಯಿಂದನೂ ಮಾಡ್ತೀವಿ, ಅಷ್ಟೇ ಕಷ್ಟನೂ ಆಗ್ತಾ ಇರುತ್ತೆ. ಬಟ್ ಐ ಆಮ್ ಹ್ಯಾಪಿ. ನಾನೇನು ವರ್ಕ್ ಮಾಡ್ತಾ ಇದ್ದೀನಿ ಅದರಲ್ಲಿ ನಂಗೆ ತುಂಬಾ ಖುಷಿ ಇದೆ ಅಂತ ಹೇಳ್ಬೋದು. ಸೊ ಫೈನಲಿ ಈ ರೀತಿ ಬಂದಿದೆ. ಸೊ 2 ಕಲರಲ್ಲಿ ಈ ರೀತಿ ಮಾಡಿದ್ದಾಳೆ, ಒಂದು ಗ್ರೀನ್ ಮತ್ತು ಒಂದು ಪಿಂಕಲ್ಲಿ. ಸೊ ತಲೆಗೆ ಹಾಕೊಂಡಾಗ ಯಾವ ರೀತಿ ಕಾಣಿಸುತ್ತೆ ಅಂತ ನೀವೇ ನೋಡ್ಬೋದು. ಸೊ ಎಷ್ಟು ಚೆಂದ ಇದೆ ಅಲ್ಲ. ಮನೇಲಿ ಹಾಲು ಖಾಲಿ ಆಗಿತ್ತು. ಸೊ ಇವಾಗ ಇಲ್ಲೇ ಪಕ್ಕದಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ಹಾಲು ತರೋಣ ಅಂತ ಹೋಗ್ತಾ ಇದ್ವಿ. ಹಂಗೆ ವಾಕ್ ಆಗ್ದಂಗೆ ಆಗತ್ತಲ್ಲ ಅಂತ ಹೇಳಿ. ಯಾರ ಮನೆ ಅದು? ನಿಮ್ಮ ಮನೆನಾ? ನೀವು ಯಾಕೆ ಬಂದ್ಬಿಟ್ರಿ? ಮತ್ತೆ ಹೋಗ್ಬಿಟ್ರಿ ಯಾಕೆ ನೀವು ಬೇರೆ ಮನೆಗೆ?
ಹಾಯ್ ಬಾಯ್. ಲಶ್ವಿಕ್ ನೀನು ಲಕ್ಷ್ಮಿ ಹಾಯ್ ಮಾಡು ಮಗನೇ. ಅಲ್ಲಿ ಮಮ್ಮಿಗೆ. ಇಲ್ಲಿ ನಮ್ಮ ಶ್ಯಾಡೋ ಹೆಂಗೆ ಕಾಣಿಸ್ತೈತೆ ಗುಂಡು ಮಣಿಗಳು. ಬೈಕ್ ಬರ್ತೈತೆ.